ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಹೇಗಿತ್ತು ನಿನ್ನೆ ಸಂಡೇ ಎಪಿಸೋಡ್ ವಿತ್ ನಮ್ಮ ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ ಗಿಲ್ಲಿ ಜೊತೆಗೆ? ಸಖತ್ತಾಗಿತ್ತಲ್ವಾ? ಸಂಡೇ ಎಪಿಸೋಡ್ ಅಂತ ಬಂದಾಗ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಕೊಡೋದಕ್ಕೆ ಗಿಲ್ಲಿ ಅವರೇ ಬೇಕಾಯಿತು. ಸೊ ಸಾಕಷ್ಟು ಮಜವಾಗಿತ್ತು ಬಿಕಾಸ್ ಆಫ್ ಗಿಲ್ಲಿ. ಆ್ಯಂಡ್ ಕೆಲವೊಂದಷ್ಟು ಚಟುವಟಿಕೆಗಳನ್ನು ಮಾಡಿಸಿದ್ರು, ಅದು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಮತ್ತು ಚಿತ್ರಗಳನ್ನು ಬರೆದು ಸಾಂಗ್ ಲಿರಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಚಿತ್ರವನ್ನು ಬರೆದು ಹಾಡನ್ನು ಐಡೆಂಟಿಫೈ ಮಾಡುವಂತಹ ಒಂದು ಎಪಿಸೋಡ್ ಎಲ್ಲ ಇತ್ತು, ಒಂದು ಸೀಕ್ವೆನ್ಸ್ ಇತ್ತು. ಅದರಲ್ಲಿ ಗಿಲ್ಲಿ ಸಾಕಷ್ಟು ಹಾಡುಗಳನ್ನು ಅವ್ರು ಕಂಡು ಹಿಡಿದ್ರು, ಅದೆಲ್ಲವೂ ಚೆನ್ನಾಗಿತ್ತು. ಮತ್ತು ಇಷ್ಟ ಆದವ್ರಿಗೆ, ಇಷ್ಟ ಆಗದೇ ಇರೋರಿಗೆ ಏನಾದರೂ ಹೊಡೆಯುವಂಥದ್ದು ಅಥವಾ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಕೊಡುವಂತಹ ಒಂದು ಟಾಸ್ಕ್ ಎಲ್ಲ ಇತ್ತು. ಅದರಲ್ಲೂ ಕೂಡ ಗಿಲ್ಲಿದೆ ಕಾಮಿಡಿ ಜಾಸ್ತಿ ಇತ್ತು. ಅದಾದ ನಂತರ ಯಾರಿಗಾದರೂ ಇಷ್ಟಪಟ್ಟವ್ರಿಗೆ ಗಿಫ್ಟ್ ಕೊಡ್ತೀರಾ ಅನ್ನುವಂತಹ ಒಂದು ಸಿಚುವೇಶನ್ ಬಂದಾಗ ಕಾವ್ಯ ಅವರು ಫಸ್ಟ್ ಧನುಷ್ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಅವ್ರದ್ದೇನೋ ಮೇಕಪ್ ಕಿಟ್ ಸಮಥಿಂಗ್, ಅವ್ರದ್ದು ಪರ್ಸ್ನಲ್ ಮೇಕಪ್ ಕಿಟ್ ಏನೋ ಕೊಡ್ತಾರೆ. ಅದಾದಮೇಲೆ ನಮ್ಮ ಗಿಲ್ಲಿ ಅವ್ರಿಗೆ ಒಂದು ಕೋಮನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಬಿಕಾಸ್ ಗಿಲ್ಲಿಯವ್ರು ಯಾವತ್ತೂ ತಲೆನೇ ಬಾಚ್ಕೊಳ್ಳಲ್ಲ. ಸೊ ಹಾಗಾಗಿ ತಲೆ ಬಾಚ್ಕೊಳ್ಳಿ ಅನ್ನೋ ಕಾರಣಕ್ಕೆ ಗಿಫ್ಟನ್ನು ಕೊಡ್ತಾರೆ. ನನಗಿಲ್ಲಿ ಒಂದು ಅರ್ಥ ಆಗದೆ ಇರೋದೇನು ಅಂತಂದರೆ, ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ಪು, ವಾಟ್ ಎವರ್ ಬಾಂಡ್, ಅದೆಲ್ಲ ನಾವು ನೋಡಿದ್ದೀವಿ ಇಡೀ ಸೀಸನಲ್ಲಿ. ಬಟ್ ಈ ಕಡೆ ಪ್ಯಾರಲಲ್ ಆಗಿ ಕಾವ್ಯ ಅವರು ಧನುಷ್ ಅವ್ರಿಗೆ ಗಿಫ್ಟ್ ಕೊಡೋ ರೀತಿಯಲ್ಲಿ ಫ್ರೆಂಡ್ಶಿಪ್ ಬಿಲ್ಡ್ ಆಗಿತ್ತಾ? ಅದೆಲ್ಲೂ ಕರೆಕ್ಟಾಗಿ ರಿಜಿಸ್ಟರೇ ಆಗಲಿಲ್ವಲ್ಲ ಇಡೀ ಸೀಸನ್ ಅಂತ ನನಗೆ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ಅಂದರೆ ಗಿಫ್ಟೆಲ್ಲ ಕೊಡೋ ಅಷ್ಟರ ಮಟ್ಟಿಗೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತಾ? ಬಿಕಾಸ್ ಜಾಸ್ತಿ ಸ್ಪಂದನ ಮತ್ತು ಧನುಷ್ ಅವರ ನಡುವಿನ ಒಂದು ಬಾಂಡ್ ಎಲ್ಲ ನಾವು ಜಾಸ್ತಿ ನೋಡಿದ್ವಿ ಬಿಗ್ ಬಾಸ್ ಮನೇಲಿ. ಬಟ್ ಕಾವ್ಯ ಅವ್ರಿಗೂ ಯಾಕಂದರೆ ಇಷ್ಟೇ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಧನುಷ್ ಅವ್ರ ಜೊತೆಗೆ ಅಂತ ಗೊತ್ತಿರಲಿಲ್ಲ. ಅದು ನಿನ್ನೆ ಗಿಫ್ಟ್ ಕೊಟ್ಟಾಗಲೇ ಗೊತ್ತಾಗಿದ್ದು. ಸ್ವಲ್ಪ ಆಶ್ಚರ್ಯ ಕೂಡ ಆಯಿತು. ದಟ್ ಈಸ್ ಫೈನ್. ಫ್ರೆಂಡ್ಸ್ ಯಾರನ್ನು ಬೇಕಾದರೂ ಯಾರು ಬೇಕಾದರೂ ಮಾಡ್ಕೋಬೋದು. ಇನ್ನು ನಿನ್ನೆ ಕೆಲವೊಂದಷ್ಟು ವಿಚಾರಗಳಾಯಿತು ಗಿಲ್ಲಿ ಮತ್ತು ಕಾವ್ಯ ಅವರ ನಡುವೆ. ಕಾವ್ಯ ಅವರು ಗಿಫ್ಟನ್ನು ಗಿಲ್ಲಿಯವ್ರಿಗೂ ಕೊಟ್ಟರು, ಕೋಮ್ ಗಿಫ್ಟ್ ಕೊಟ್ಟರು. ಬಟ್ ಗಿಲ್ಲಿಯವರು ಒಂದು ಬ್ರೇಸ್ಲೆಟನ್ನು ಕಾವ್ಯ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಇದು ಕಾವ್ಯ ಅವರ ಮನೆಯವರು ಗಿಲ್ಲಿ ಕೊಟ್ಟಿದ್ದ ಬ್ರೇಸ್ಲೆಟ್ ಅಲ್ಲ, ಇದು ಬೇರೆ ಬ್ರೇಸ್ಲೆಟು. ಅವರು ಕೊಟ್ಟಿದ್ದಕ್ಕೆ ಕಾರಣ ಏನು ಅಂತಂದರೆ, ಅವರು ಫ್ರೆಂಡ್ ಅನ್ನೋ ಕಾರಣಕ್ಕೆ ಒಂದು ಗಿಫ್ಟ್ ಕೊಡ್ತಾರೆ. ಪ್ಲಸ್ ಅವ್ರು ಹೇಳ್ತಾರೆ, ನಾನು ತುಂಬ ಕೇಳಿದ್ದೀನಿ ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ ಅಂತೆಲ್ಲ. ಹಾಗೆಲ್ಲ ಏನೂ ಇಲ್ಲ. ಹಂಗೆ ನೋಡೋಕೆ ಹೋದರೆ ಸ್ಟಾರ್ಟಿಂಗಿಂದ ನನಗೇ ಕಾವ್ಯ ಅವರು ಸಿಕ್ಕಾಬಟ್ಟೆ ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಅಶ್ವಿನಿ ಅವ್ರ ಜೊತೆಗೆ ಸ್ವಲ್ಪ ಶುರುವಿನಲ್ಲಿ ಒಂಚೂರು ಮಾತಿನ ಚಕಮಕಿಯೆಲ್ಲ ಆದಾಗ ನಾನು ಕಾಲೆಲ್ಲ ಬೀಳೋಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಕಾವ್ಯ ಅವರು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಆ್ಯಂಡ್ ನನ್ನಿಂದ ಕಾವ್ಯ ಅಲ್ವೇ ಅಲ್ಲ, ಅವ್ರದ್ದೇ ಇಂಡಿಪೆಂಡೆಂಟ್ ಐಡೆಂಟಿಟಿ ಇದೆ ಅಂತೆಲ್ಲ ಅವರು ತಮ್ಮ ಫ್ರೆಂಡ್ನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಟ್ರು. ಗಿಲ್ಲಿಯವ್ರು ಗೊತ್ತಲ್ಲ, ಒಬ್ಬರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಟ್ಕೊಡಲ್ಲ. ಆ ಫ್ರೆಂಡೇ ಇವ್ರನ್ನ ಬಿಟ್ಕೊಟ್ರು ಕೂಡ ಬಿಟ್ಕೊಡಲ್ಲ. ಇದು ದಿಸ್ ಹ್ಯಾಸ್ ರಿಪೀಟೆಡ್ಲಿ ಹ್ಯಾಪನ್ಡ್ ವಿತ್ ಈವನ್ ನಮ್ಮ ರಘು ವಿಷಯದಲ್ಲೂ ಆಗಿದೆ. ರಘು ಅವ್ರನ್ನ ಅವ್ರ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ರಘು ಅವರು ನಾಮಿನೇಟ್ ಮಾಡಿದ್ದಾರೆ, ಕಳಪೆ ಕೊಟ್ಟಿದ್ದಾರೆ ಗಿಲ್ಲಿಗೆ. ಬಟ್ ಸ್ಟಿಲ್ ಇದುವರೆಗೂ ಕೂಡ ಗಿಲ್ಲಿಯವರು ರಘು ಅವ್ರ ಮೇಲೆ ಲೈಕ್ ಅಂದರೆ ಬೇಸರವನ್ನು ವ್ಯಕ್ತಪಡಿಸಿಲ್ಲ. ಅವರನ್ನು ಫ್ರೆಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಕಾವ್ಯ. ಬಟ್ ಈಗ ಕಾವ್ಯ ಅವ್ರ ವಿಚಾರದಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೆ, ಮೇಜರ್ ತಪ್ಪಾಗಿರೋದಂತೂ ಹೌದು. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದಾರೆ ಆಟದ ವಿಷಯ ಅಂತ ಬಂದಾಗ. ಅದಕ್ಕೆ ಪ್ರಮುಖವಾದ ಕಾರಣ ಅವರ ತಮ್ಮ ಮತ್ತು ಅವರ ಅಮ್ಮ. ಫ್ಯಾಮಿಲಿ ವೀಕಲ್ಲಿ ಆದಂತಹ ಘಟನೆ ನಿಜವಾಗ್ಲೂ ಕಾವ್ಯ ಅವರ ಗೇಮ್ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮವನ್ನು ಬೀರಿರೋದಂತೂ ಸತ್ಯ. ಅಂದರೆ ಅದನ್ನು ಇವಾಗ ಏನೂ ಮಾಡೋಕ್ಕಾಗಲ್ಲ, ಆಗಿ ಹೋಗಿದೆ. ಆಗಬಾರ್ದಾಗಿತ್ತು, ಇಷ್ಟು ಸೀಸನ್ಗಳಲ್ಲಿ ಆಗಬಾರ್ದಾಗಿತ್ತು, ಇದು ಆಗಿ ಹೋಗಿದೆ. ಆದರೆ ಅದಾದ ನಂತರ ಅವರು ತಮಗೆ ಇಷ್ಟ ಬಂದಾಗೆ, ತಮಗೆ ನಿಜವಾಗ್ಲೂ ಏನು ಅನ್ನಿಸ್ತಾ ಇದೆಯೋ ಅದೇ ರೀತಿ ನಡ್ಕೊಳ್ತಾ ಇರ್ತಿದ್ದರೆ ಏನೂ ಇನ್ನೂ ನೆಗೆಟಿವ್ ಆಗ್ತಿರ್ಲಿಲ್ಲ, ಉಲ್ಬಣಗೊಳ್ತಿರ್ಲಿಲ್ಲ. ಬಟ್ ಅದನ್ನು ಧನುಷ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ, ಗಿಲ್ಲಿಯಿಂದ ಈ ಥರದೆಲ್ಲ ಬರ್ತಾ ಇದೆಯಲ್ಲ, ನಾನು ಗಿಲ್ಲಿನ ಆ್ಯಕ್ಚುಲಿ ಮೊದಲೇ ತಡಿಬೇಕಾಗಿತ್ತಾ, ನಾನು ಏನು ಮಾಡ್ಕೊಂಡು ಬಂದೆ, ಇಲ್ಲಿ ತನಕ ಅದು ಸರಿ ಅಂತ ಅನ್ನಿಸ್ತಾ ಇಲ್ವಾ, ಯಾವ ರೀತಿ ಪೋಟ್ರೆ ಆಗ್ತಾಯಿದೆ, ಈ ಥರದ ಕನ್ಫ್ಯೂಷನ್ಸ್ಗಳನ್ನೆಲ್ಲ ಅವರು ಧನುಷ್ ಅವ್ರ ಜೊತೆಗೆ ಹಂಚ್ಕೊಂಡು, ಧನುಷ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಸಜೆಷನ್ಸ್ಗಳನ್ನು ಕೊಟ್ಟಿದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಹೊರಗಡೆ ಎದ್ದಿದೆ ಇವಾಗ. ಅದು ಅವಶ್ಯಕತೆ ಇರಲಿಲ್ಲ ಅಲ್ವಾ? ಬಿಕಾಸ್ ಗಿಲ್ಲಿ ನೆವರ್ ಟಾಕ್ಸ್ ಅಬೌಟ್ ಸಮನ್ ಎಲ್ಸ್. ಅವ್ರ ಹಿಂದೆ ಎಲ್ಲ ಯಾರ ಬಗ್ಗೆನೂ ಅವ್ರು ಮಾತಾಡಿಲ್ಲ. ಅವರ ಶತ್ರು ಆಗಿದ್ರು ಕೂಡ ಎದುರೆದುರೇ ಅವ್ರು ಮಾತಾಡ್ತಾರೆ, ಎದುರೆದುರೇ ಟಾಂಗ್ ಕೊಡ್ತಾರೆ, ಎದುರೆದುರೇ ಪಂಚ್ ಕೊಡ್ತಾರೆ, ಏನೇ ಇದ್ರೂ ಎದುರೆದುರಲ್ಲೇ ಮುಗಿಸ್ತಾರೆ. ಬಟ್ ಬೀಯಿಂಗ್ ಎ ಫ್ರೆಂಡ್, ಕಾವ್ಯ ಅವರು 100 ದಿನಗಳಿಂದ ಗಿಲ್ಲಿ ಅವ್ರನ್ನ ನೋಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಬರೋದಕ್ಕೂ ಮೊದಲು ಗಿಲ್ಲಿ ಯಾವ ರೀತಿ ಪರ್ಸನ್ ಅನ್ನೋದು ಅವ್ರಿಗೆ ಪೆರಿಫೆರಲ್ ಆಗಿ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಆ ಒಂದು DKD ಡ್ಯಾನ್ಸ್ ಶೋ ಅಲ್ಲಿ ಗಿಲ್ಲಿ ಅವ್ರನ್ನ ಅವ್ರು ನೋಡಿದ್ದಾರೆ ಆ ಒಂದು ವೇದಿಕೆಯಲ್ಲಿ. ಸೊ ಅಷ್ಟೆಲ್ಲ ಗೊತ್ತಿದ್ದ ಮೇಲೂ ಪ್ಲಸ್
ಸೀಸನ್ ಶುರುವಾಗಿ ಕೆಲವೊಂದಷ್ಟು ವಾರಗಳಾದಮೇಲೆ ಕೆಲವೊಂದಷ್ಟು ಕ್ಲಾರಿಟಿ ಕೂಡ ತಗೊಂಡಿದ್ದಾರೆ, ಮಾತಾಡ್ಕೊಂಡು ಇಬ್ಬರು ಕೂಡ. ನೀನು ಬೇಕು ಅಂತ ಮಾಡ್ತಾ ಇದೆಯಾ ಅಥವಾ ತಮಾಷೆಗೆ ಮಾಡ್ತಾ ಇದೆಯಾ ಅಂತ ಕಾವ್ಯ ಅವರು ಒಂದ್ಸಲ ಕೇಳ್ತಾರೆ ಗಿಲ್ಲಿಗೆ. ಗಿಲ್ಲಿ ಅವಾಗ ಹೇಳ್ತಾರೆ, ಇಲ್ಲ ನಾನು ತಮಾಷೆಗೆ ಮಾಡ್ತಿರೋದು, ನಾನೇನು ಯಾವುದನ್ನು ಸೀರಿಯಸ್ ಆಗಿ ಮಾಡ್ತಿಲ್ಲ ಅಂತ. ಸೊ ಅಷ್ಟೆಲ್ಲ ಕ್ಲಾರಿಟಿ ಇದ್ಮೇಲೂ 100 ದಿನ ಒಬ್ಬ ಪರ್ಸನನ್ನು ನೋಡಿದ ಮೇಲೂ ಅದು 24/7 ನೀವು ಮನೇಲೇ ನೋಡ್ತಾ ಇದ್ದೀರಾ. ಸೊ ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಮತ್ತು ಗಿಲ್ಲಿಯವರ ಸಂಬಂಧದ ಬಗ್ಗೆ ಇನ್ನೊಬ್ಬರ ಹತ್ರ ಕ್ಲಾರಿಟಿ ತೊಗೊಳಕ್ಕೆ ಹೋಗ್ತೀರಾ, ಅಲ್ಲೇನೋ ಸಜೆಷನ್ಸ್ನ ಪಡ್ಕೊಳಕ್ಕೆ ಹೋಗ್ತೀರಾ. ಅದಕ್ಕೆ ತಕ್ಕ ಹಾಗೆ ಧನುಷ್ ಅವರು ನೀನು ಮೊದಲಿಂದನೇ ಸ್ವಲ್ಪ ದೂರ ಇಡಬೇಕಾಗಿತ್ತು, ಅವ್ನ ಕೈ ಹಿಡ್ಕೊಳಕ್ಕೆ ಬರ್ತಾನೆ, ಬ್ರೇಸ್ಲೆಟ್ ಕೊಟ್ಟಾಗ ಎಂಗೇಜ್ಮೆಂಟು ಅಂತಾನೆ, ಕಾವು ಅಂತ ಇನ್ನೊಂದೇನೋ ಇರಿಟೇಟ್ ಮಾಡೋಕ್ಕೆ ಬರ್ತಾನೆ, ಆವಾಗ ನೀನು ತಡಿಬೇಕಾಗಿತ್ತು ಅಂತ ಅವರು ಬೇರೆ ಸಜೆಷನ್ ಎಲ್ಲ ಕೊಡ್ತಾರೆ. ಅದನ್ನು ನೀವು ತಲೆಗೆ ತಗೊಂಡು ಮತ್ತೆ ಕನ್ಫ್ಯೂಸ್ ಆಗಿ ಆ ಥರದ್ದೆಲ್ಲ ಈಗ ಗಿಲ್ಲಿನ ದೂರ ಇಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರೋದು ಸಾಕಷ್ಟು ಜನಕ್ಕೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಬ್ರೇಸ್ಲೆಟ್ ಕೊಡುವಾಗಲೂ ಕೂಡ ಗಿಲ್ಲಿ ಹೇಳ್ತಾರೆ, ನಾವು ಒಂದು ಸಂದರ್ಭದಲ್ಲಿ ಮಾತಾಡ್ತಿರ್ಲಿಲ್ಲ, ಅವಾಗ ನಾನೇನೋ ಅಂದ್ಬಿಟ್ಟೆ, ಅದನ್ನು ಬೇರೆ ಥರ ತಗೊಂಡ್ರು, ಬಟ್ ನನ್ನ ಕಡೆಯಿಂದ ಅದು ತುಂಬ ಅಂತ ಇನ್ವಾಲಂಟ್ರಿಯಾಗಿ ಬಂದಿದ್ದು, ಬೇಕು ಅಂತ ಬಂದಿದ್ದಲ್ಲ, ಬಟ್ ಹೇಳಿಬಿಟ್ಟೆ, ಬಟ್ ತಪ್ಪಾಯಿತು ಅಂತೆಲ್ಲ. ಅಂದರೆ ಈ ರೀತಿ ಗಿಲ್ಲಿ ಮತ್ತು ಕಾವ್ಯ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಆಗಿರೋದೇ ಲೈಕ್ ಆಫ್ಟರ್ ಲೈಕ್ ಫ್ಯಾಮಿಲಿ ವೀಕ್ ಪ್ಲಸ್ ಅದರ ನಂತರ VT ಪ್ಲೇ ಆಗುತ್ತಲ್ಲ ನೆಕ್ಸ್ಟ್ ವೀಕಲ್ಲಿ ಸುದೀಪ್ ಸರ್ ಬಂದಾಗ, ಆ ಟೈಮಲ್ಲಿ ಅದೆಲ್ಲ ನೋಡಿಕೊಂಡು ಅವ್ರಿಗೆ ಕನ್ಫ್ಯೂಸ್ ಆಗಿ ಪ್ಲಸ್ ಧನುಷ್ ಅವರ ಇನ್ಪುಟ್ಟಿಂದೆಲ್ಲ ಸೇರಿಕೊಂಡು ಈ ರೀತಿ ಮಾತಾಡದೆ ದೂರ ಇದ್ದಾರೆ ಅನ್ನುವಂತಹ ಸಂದರ್ಭ ಸೃಷ್ಟಿಯಾಗಿರೋದು, ವಿಚ್ ಈಸ್ ನಾಟ್ ಗುಡ್ ಫಾರ್ ಕಾವ್ಯಾಸ್ ಗೇಮ್. ಆ್ಯಂಡ್ ಒಂದು ಸತ್ಯ ಅಂತೂ ಹೇಳಲೇಬೇಕು, ಅದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ ಅಥವಾ ಅನ್ಫಾರ್ಚುನೇಟಾ ಅಥವಾ ಫಾರ್ಚುನೇಟಾ ಗೊತ್ತಿಲ್ಲ, ಗಿಲ್ಲಿ ಜೊತೆಗೆ ಕಾವ್ಯ ಅವರು ಜಂಟಿಯಾಗಿ ಅಸೋಸಿಯೇಟ್ ಆಗಿದ್ದರಿಂದಾನೇ ಅವರು ಹೈಲೈಟ್ ಆಗಿದ್ದಂತೂ ಹೌದು, ಅದಂತೂ ಸತ್ಯ, ಅದನ್ನು ಅವರು ಮರೆ ಮಾಡೋದಕ್ಕಾಗಲ್ಲ. ಇಲ್ಲಿ ಫಸ್ಟೇ ಅವ್ರ ಜಂಟಿನೇ ಆಗಬಾರ್ದಾಗಿತ್ತು, ಕಾವ್ಯ ಮತ್ತು ಗಿಲ್ಲಿಯವರು ಜಂಟಿನೇ ಆಗದೇನೆ ಒಳಗಡೆ ಬಂದು ವಡೆವರ್ ಫ್ರೆಂಡ್ಶಿಪ್ ಆಗಿರ್ತಿದ್ರೆ ಅಥವಾ ಆಗದೇ ಇರ್ತಿದ್ದರೆ ಅವರ ಒಂದು ಇಂಡಿವಿಜುವಾಲಿಟಿ ಆ್ಯಕ್ಚುಲಿ ಬೆಳಕಿಗೆ ಬರ್ತಾ ಇತ್ತೇನೋ. ಬಟ್ ಇಲ್ಲಿ ಇವಾಗ ಜಂಟಿಯಾಗೇ ಒಳಗೆ ಬಂದಿದ್ದರಿಂದ ಅಥವಾ ಗಿಲ್ಲಿ ಜೊತೆಗೆ ಫ್ರೆಂಡ್ಶಿಪ್ ಆಗಿದ್ದರಿಂದ ಗಿಲ್ಲಿನೇ ಹೈಲೈಟ್ ಆದರು, ಬಿಕಾಸ್ ಗಿಲ್ಲಿ ಈಸ್ ಸೂಪರ್ ಆ್ಯಕ್ಟಿವ್ ಮತ್ತು ಇನ್ ಆಲ್ ದ ಸೆನ್ಸ್ ಗಿಲ್ಲಿ ಈಸ್ ಆ್ಯಕ್ಚುಲಿ ರೂಲಿಂಗ್ ದ ಶೋ ಇನ್ ಎವ್ರಿ ವಿಚ್ ವೇ. ಅವ್ರ ಕೈಲಿ ಯಾವ ರೀತಿಯೆಲ್ಲ ಎಂಟರ್ಟೈನ್ ಮಾಡ್ಬೋದು ಎಲ್ಲ ರೀತಿಯಿಂದನೂ ಅವರು ಆವರಿಸ್ಕೊಂಡಿರೋದ್ರಿಂದ ಈ ಒಂದು ಶೋನ ಗಿಲ್ಲಿ ಜೊತೆಗೆ ಯಾರೇ ಅಸೋಸಿಯೇಟ್ ಆದರು, ಅದು ಕಾವ್ಯ ಅಂತಲೇ ಅಲ್ಲ, ಈಗ ರಿಷಾ ಇದ್ದರು, ರಿಷಾ ಅವ್ರ ಜೊತೆಗೆ ಮೊದಲು ಕೆಲವೊಂದಷ್ಟು 2 ದಿನ ಚೆನ್ನಾಗಿದ್ದಾಗ ಅವರು ಹೈಲೈಟ್ ಆಗಿದ್ದರು. ಏನೂ ಇಲ್ಲ, ಸೀರಿಯಲ್ ಕಡೆಯಿಂದ ಒಬ್ಬರು ಮೋನಿಕಾ ಅನ್ನುವಂಥ ಒಂದು ಲೇಡಿ, ಯಾರೋ ಪಾತ್ರ ಮಾಡುವಂತಹ ಲೇಡಿ ಬಂದಿದ್ದರು, ಅವ್ರ ಜೊತೆಗೆ ಏನೋ ಒಂದು ಮಾತಿನ ಎಕ್ಸ್ಚೇಂಜ್ ಎಲ್ಲ ಆಗುತ್ತೆ, ಅವ್ರಿಗೆ ಎಷ್ಟು ಫಾಲೋವರ್ಸ್ ಆದರು ಹೊರಗಡೆ, ಅದು ಜಸ್ಟ್ ಒನ್ ಡೇ ಏನೋ ಒಂದು ಫ್ಯೂ ಅವರ್ಸ್ ಇದ್ದು ಹೋಗಿದ್ದಷ್ಟೇ, ಅಲ್ಲಿ ಗಿಲ್ಲಿ ಜೊತೆ ಕಾಣಿಸ್ಕೊಂಡಿದ್ದಕ್ಕೆ ಅಲ್ಲಿ ಹೈಲೈಟ್ ಆದರು ಹೊರಗಡೆ. ಸೊ ಆ ರೀತಿ ಗಿಲ್ಲಿ ಒಂದು ಎನಾರ್ಮಸ್ ಎನರ್ಜಿ ಜೊತೆಗೆ ನೀವು ಐಡೆಂಟಿಫೈ ಮಾಡ್ಕೊಳ್ಳುವಾಗ ಡೆಫಿನೆಟ್ಲಿ ಯಾವುದಕ್ಕೆ ಜಾಸ್ತಿ ಲೈಕ್ ಅಂದರೆ ಎವಿಡೆಂಟಾಗಿ ಕಾಣಿಸ್ಕೊಳುತ್ತೋ ಅದ್ರ ಮುಂದೆ ನೀವು ಡಲ್ ಅಂತ ಹಾಗೆ ಆಗ್ತೀರಾ. ಸೊ ಅದು ಕಾವ್ಯ ಅವರಿಗೆ ಒಂದು ರೀತಿಯಲ್ಲಿ ಫಸ್ಟಿಂದನೂ ಅದು ವರಾನೋ ಶಾಪನೋ ಗೊತ್ತಿಲ್ಲ, ಬಟ್ ಗಿಲ್ಲಿಯಿಂದನೇ ಕಾವ್ಯ ಅದು ಯಾವುದೇ ರೂಪದಲ್ಲಾದರೂ ಯಾವುದೇ ರೀತಿಯಲ್ಲಾದರೂ ನೀವು ತಗೊಳ್ಬೋದು, ಬಟ್ ಆ ಒಂದು ಸತ್ಯವನ್ನು ಒಪ್ಕೊಳ್ಳೇಬೇಕು. ಅಲ್ಲಿ ವಾಟ್ ಎವರ್ ದ ಫ್ರೆಂಡ್ಶಿಪ್ ಅವರಿಬ್ಬರ ಮಧ್ಯೆ ಏನಿತ್ತು ಅದು ನೋಡುವಂತಹ ಜನಗಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇವೊಂದು ಅಲ್ಲಿ ಜಸ್ಟ್ ಇದ್ದಿದ್ದು ಪ್ಯೂರ್ ಬಾಂಡ್ ಅಥವಾ ಫ್ರೆಂಡ್ಶಿಪ್ ಆಗಿದ್ರು ಕೂಡ ಅವರಿಬ್ಬರು ಜೋಡಿ ಅಂತ ನೋಡೋದಕ್ಕೆ ಜನಗಳು ಇಷ್ಟಪಡ್ತಾ ಇದ್ರು. ಅದೇ ವಿಷಯವನ್ನು ಅವರ ತಮ್ಮ ಮತ್ತು ತಾಯಿ ಬಂದು ಹೇಳಿದಂಥದ್ದು. ಬಟ್ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಾಮಿನೇಟು ಮತ್ತು ಬಿಟ್ಕೊಟ್ಟಂತಹ ಸಂದರ್ಭಗಳು ಬಂದಿತ್ತು ಕಾವ್ಯ ಅವ್ರಿಗೆ ಗಿಲ್ಲಿ ಅವ್ರನ್ನ. ಸೊ ಅದು ಮಾಡಬೇಡ ಅಂತ ಅವರಿಬ್ಬರು ಬಂದು ಹೇಳಿದ್ರು. ಅಲ್ಲಿಂದ ಆಟ ಬದಲಾಗ್ತಾ ಹೋಯಿತು. ಕಾವ್ಯ ಅವ್ರಿಗೆ ಅದು ನೆಗೆಟಿವ್ ಆಗೇ ಆಗ್ತಾಯಿದೆ ಇಲ್ಲಿ ತನಕ. ಸೊ ದ ಮೊಮೆಂಟ್ ನಿನ್ನೆ ಅವರು ಗಿಲ್ಲಿ ನಿನ್ನ ಮೇಲೆ ರೇಗಿಸ್ಬೇಡ, ನಾನು ಅಂದರೆ ಆ ಒಂದು ದಿನಕ್ಕೆ ಹೋಗಿ ಗಿಲ್ಲಿ ರೇಗಿಸ್ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ್ದೇನೆ, ಈ ಒಂದು ಇಡೀ ಸೀಸನ್ಗೆ ಅದು ಸರಿ ಆಗಲ್ಲ. ಫಸ್ಟ್ ಆಫ್ ಆಲ್ ಗಿಲ್ಲಿಯವರು ರೇಗಿಸ್ದೇ ಇರ್ತಿದ್ದಿದ್ರೆ ಅಥವಾ ಗಿಲ್ಲಿಯವರು ಕಾವ್ಯ ಅವ್ರ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ದೇ ಇರ್ತಿದ್ದಿದ್ರೆ ಕಾವ್ಯ ಅವರು ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾಯಿದ್ರು ಅವರ ಒಂದು ಇಂಡಿಪೆಂಡೆಂಟ್ ಐಡೆಂಟಿಟಿ ಜೊತೆಗೆ ಅನ್ನೋವಂಥದ್ದು ಇಟ್ಸ್ ವೆರಿ ಡಿಬೇಟಬಲ್. ಅದನ್ನು ಡಿಬೇಟ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಶರ ಬರೆಯೋಕ್ಕಾಗಲ್ಲ. ಅವ್ರು ಕಂಪಲ್ಸರಿ ಗಿಲ್ಲಿ ಅಕಸ್ಮಾತ್ ಫ್ರೆಂಡ್ ಆಗಿಲ್ಲದೆ ಇರ್ತಿದ್ದಿದ್ರೆ ಡೆಫಿನೆಟ್ಲಿ ಇರ್ತಾ ಇರಲಿಲ್ಲ ಅಂತ ಅದನ್ನು ಕರೆಕ್ಟಾಗಿ ಸ್ಟೇಟ್ಮೆಂಟು ಕೊಡೋಕ್ಕಾಗಲ್ಲ. ಬಟ್ ಇದ್ದಿದ್ದರಿಂದ ಡೆಫಿನೆಟ್ಲಿ ಅವರಿಗೆ ಅದು ಸಮಸ್ಯೆ ಅಂತೂ ಆಗಿಲ್ಲ. ಗಿಲ್ಲಿ ಜೊತೆಗೆ ಇದ್ದಿದ್ದರಿಂದ ಅವ್ರು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗಿದೆ. ಬಹುಪಾಲು ಅದೇ ಕಾರಣ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ಈಗ ಅವರು ಈ ಥರದೊಂದು ನಿನ್ನೆ ಇನ್ನೇನು ಒಂದು 5 days 6 days ಇರುವಾಗ ಆ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಫ್ಕೋರ್ಸ್ ಗಿಲ್ಲಿಯವರ ಅಭಿಮಾನಿಗಳಿಗೆ ಅದು ಬೇಜಾರಾಗಿದೆ. ಕೆಲವೊಂದಷ್ಟು ಜನ ಕಮೆಂಟ್ಸ್ ಎಲ್ಲ ಹಾಕ್ತಿರೋದು ನೋಡಿದೆ, ಗಿಲ್ಲಿ ಅಕಸ್ಮಾತ್ ನಿನ್ನನ್ನು ರೇಗಿಸ್ದೇನೆ ಇರ್ತಿದ್ದಿದ್ರೆ ಇಷ್ಟು ದಿನ ಕೂಡ ಬರ್ತಿರ್ಲಿಲ್ಲ ಹಾಗೆ ಹೀಗೆ ಅಂತ. ಇಲ್ಲಿ ಆಗಿರೋದು ಇಷ್ಟೇ, ಕಾವ್ಯ ಅವರು ಆ್ಯಕ್ಚುಲಿ
ತಮ್ಮ ಸ್ವಂತ ಬುದ್ಧಿಯನ್ನು ಅಷ್ಟೇ ಉಪಯೋಗಿಸ್ಬೇಕು. ಸೊ ಅವ್ರಿಗೆ ನಿಜವಾಗ್ಲೂ ಏನು ಅನಿಸ್ತಾ ಇದೆಯೋ ಅದನ್ನು ಮಾತ್ರ ಮಾಡಿದರೆ ಸಾಕು. ಅವರಿಗೆ ಗಿಲ್ಲಿಯವ್ರದ್ದು ಪ್ಯೂರ್ ಫ್ರೆಂಡ್ಶಿಪ್ ಅಥವಾ ಪ್ಯೂರ್ ಬಾಂಡ್ ಅಂತ ಹೇಳಿದ್ರು ಅವರು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಮೇಂಟೈನ್ ಮಾಡ್ಬೋದಾಗಿತ್ತಲ್ವಾ. ಹೊರಗಡೆ ಇದ್ದವ್ರಿಗೆ ಹೇಗಾದರೂ ಕಾಣಿಸ್ಕೊಳ್ಳಿ ಅದು. ಇನ್ಫ್ಯಾಕ್ಟ್ ಅದನ್ನು ಕಾವ್ಯ ಅವರು ಕೂಡ ಮಾತಾಡಿದ್ದಾರೆ. ಹೊರಗಿನವರು ಯಾಕಂದರೆ ಇಲ್ಲಿ ಒಳಗಡೆ ಬಿಗ್ ಬಾಸ್ ಮನೇಲಿ ಇರೋರು ಏನಾದರೂ ಅಂದ್ಕೊಳ್ಳಿ, ಅದು ನನಗೆ ಮ್ಯಾಟ್ರ್ ಆಗಲ್ಲ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಗಿಲ್ಲಿಯವರ ಪರವಾಗಿ ಮಾತಾಡಿದ್ದು ಉಂಟು, ಗಿಲ್ಲಿ ಪರ ಸ್ಟ್ಯಾಂಡ್ ತೊಗೊಂಡಿದ್ದು ಉಂಟು. ಕಾವ್ಯ ಅವರು ಬಿಟ್ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ. ಈಗ ತಮ್ಮ ಮತ್ತು ತಾಯಿಯವರು ಬಂದ ನಂತರ ಈಗ ಇಕ್ವೇಷನ್ಸ್ ಎಲ್ಲ ಚೇಂಜ್ ಆಗಿರೋದು, ಪ್ಲಸ್ VT ಪ್ಲೇ ಮಾಡಿದ ನಂತರ ಈಗ ನಿನ್ನೆ ಕೂಡ ವಾಪಸ್ ನೀವು ಅವ್ರ ಜೊತೆಗೆ ಕೂತ್ಕೊಳ್ತೀರಾ ಅನ್ನುವಂತಹ ಮಾತುಗಳೆಲ್ಲ ಬರುತ್ತೆ. ಇದೆಲ್ಲ ಕೇಳುವಾಗ ಯಾರಿಗಾದರೂ ಕನ್ಫ್ಯೂಸ್ ಆಗುತ್ತಲ್ವ, ಇದನ್ನ ಹೆಂಗೆ ನಾನು ತಗೊಳ್ಬೇಕೀಗ ಅಂತ. ಆ್ಯಂಡ್ ಇಟ್ ಈಸ್ ಟೂ ಲೇಟ್. ಈಗ 100 ದಿನ 104 ದಿನ ಒಂದು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿ ಆಗಿದೆ. ಈಗ ವಾಪಸ್ ಇನ್ನೇನು ಬದಲಾವಣೆ ಮಾಡ್ಕೊಳಕ್ಕಾಗುತ್ತೆ. ಈಗ ದೂರ ಇಡೋಕ್ಕೆ ಹೋದರೂ ಬೇಕಾಗಿಲ್ಲ ಅಂತ ದೂರ ಇಟ್ಟರು ಅದು ನೆಗೆಟಿವ್ ಆಗುತ್ತೆ. ಇಷ್ಟು ದಿನ ಬೇಕಾಗಿತ್ತು ಹಾಗಾದರೆ ಅಂತ. ದೂರ ಇಡ್ದೇನೆ ಇಲ್ಲ ಅದನ್ನ ಇಟ್ಕೊಳ್ತೀನಿ ಅಂತಂದರೆ ಇಟ್ಕೊಳ್ಬೇಕಾ ಬೇಡವಾ, ಎಷ್ಟು ಇಟ್ಕೊಳ್ಬೇಕು, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಆ ಫ್ರೆಂಡ್ಶಿಪ್ ಎಷ್ಟು ಮೇಂಟೈನ್ ಮಾಡಬೇಕು ಅದು ಗೊತ್ತಿಲ್ಲ. ಆ ಥರದ್ದೆಲ್ಲ ಕನ್ಫ್ಯೂಷನ್ಸಲ್ಲಿ ಕಾವ್ಯವರಿದ್ದಾರೆ. ಬಟ್ ಸ್ಟಿಲ್ ಅವರು ಫಸ್ಟಿಂದ ಹೆಂಗೆ ಆಡ್ಕೊಂಡು ಬಂದಿದ್ದಾರೋ, ವಾಟ್ ಎವರ್ ಮೈಟ್ ಬಿ ದ ಕ್ಯಾಲ್ಕುಲೇಷನ್, ತಲೆಯಲ್ಲಿ ಏನೇ ಇರ್ಬೋದು ಗಿಲ್ಲಿಯವ್ರ ಬಗ್ಗೆ ಅವ್ರಿಗೆ, ಬಟ್ ಅದು ವರ್ಕ್ ಆಗಿದ್ದಕ್ಕೇ ಇಲ್ಲಿ ತನಕ ಬಂದಿದ್ದಾರಲ್ವ. ಸೊ ಅದಕ್ಕೆ ಅವರು ಸ್ಟಿಕ್ ಆನ್ ಆಗಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಬೇರೆ ಏನೋ ಮಾಡೋದಕ್ಕೆ ಈಗ ಕನ್ಫ್ಯೂಷನ್ಸ್ ತೋರಿಸ್ತಾ ಇರೋದ್ರಿಂದನೇ ಸ್ವಲ್ಪ ಅವರಿಗೆ ಹಿನ್ನಡೆ ಆಯಿತು ಆಟದ ಮೇಲೆ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ, ಇನ್ನೊಂದು 5-6 ಡೇಸ್ ಇರೋದು. ಇವತ್ತು ಬೆಳಗ್ಗೆ ಪ್ರೋಮೋ ಎಲ್ಲ ನೋಡುವಾಗ ಅವ್ರು ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಈಗ ಜಿಯೋ ಹಾಟ್ಸ್ಟಾರಲ್ಲಿ ಒಂದು ಪ್ರೋಮೋ ಎಲ್ಲ ಬಂತು ಆ್ಯಕ್ಚುಲಿ, ಅದರಲ್ಲಿ ಚೆನ್ನಾಗೇ ಮಾತಾಡ್ತಿದ್ದಾರೆ, ತಲೆ ಬಾಚ್ಕೊ ಅಂತೆಲ್ಲ ಹೇಳ್ತಿದ್ದಾರೆ ಗಿಲ್ಲಿಗೆ, ಅದೆಲ್ಲ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅವರ ಆಟದ ಮೇಲೆ ಫ್ಯಾಮಿಲಿ ವೀಕ್ ಮತ್ತು VT ಪ್ಲೇ ಮಾಡಿದ್ದು, ಮತ್ತು ಮೊನ್ನೆ ವೀಕೆಂಡಲ್ಲಿ ನೀವು ಅವ್ರ ಜೊತೆಗೆ ಯಾಕೆ ಕೂತ್ಕೊಳ್ತೀರಾ ಅನ್ನೋದೆಲ್ಲ ಆ ಲೆವೆಲ್ಗೆ ಒಂದು ಡಿಸ್ಕಷನ್ ಬರುತ್ತೆ ಒಂದು ಪಂಚಾಯಿತಿಲಿ ಅಂತ ಹೇಳುವಾಗ ಅವ್ರು ಡಿಸ್ಟರ್ಬ್ ಆಗಿರೋದಂತೂ ಹೌದು. ಬಟ್ ಗೊತ್ತಿಲ್ಲ, ನಮ್ಮ ಸಕಲಕಲಾ ವಲ್ಲಭ ಗಿಲ್ಲಿಗಂತೂ ಆ್ಯಕ್ಚುಲಿ ಯಾರ ಅವಶ್ಯಕತೆಯೂ ಇಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗೇ ಇಂಡಿವಿಜುವಲ್ ಆಗಿ ಜಸ್ಟ್ ಅವ್ರು ಒಬ್ಬರೇ ಇದ್ರೂ ಬೇಕಾದರೆ ಅವ್ರು ಎಂಟರ್ಟೈನ್ ಮಾಡುವಂತಹ ಒಂದು ಕೆಪಾಸಿಟಿ, ಎಂಗೇಜ್ ಮಾಡುವಂತಹ ಒಂದು ಕೆಪಾಸಿಟಿ, ಒಂದಷ್ಟು ವಿಷಯ ಅವರಲ್ಲಿದೆ. ಸೊ ಗಿಲ್ಲಿಯಿಂದ ಬೇರೆಯವ್ರು ಯಾರಾದರೂ ಆಗಬಹುದೇ ಹೊರತು, ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ರಘು, ಗಿಲ್ಲಿಯಿಂದ ರಕ್ಷಿತಾ, ವಾಟ್ ಎವರ್ ಇಟ್ ಈಸ್, ಗಿಲ್ಲಿಗೆ ಇಂಡಿವಿಜುವಲ್ ಆಗಿ ಆಟಾಡೋದಕ್ಕೆ ಬರುತ್ತೆ. ಅವ್ರು ಇಂಡಿಪೆಂಡೆಂಟ್ ಆಗಿಯೇ ಅವ್ರ ಐಡೆಂಟಿಟಿಯನ್ನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಜನ ಇಷ್ಟಪಟ್ಟಿದ್ದಾರೆ. ಜಸ್ಟ್ ಗಿಲ್ಲಿದೊಂದು ಫ್ರೇಮ್ ತೋರಿಸಿದ್ರು ಸಾಕು. ಇವಾಗ ಜಾಸ್ತಿ ಅವರನ್ನು ಅವಾಯ್ಡ್ ಮಾಡಿದ್ರೂ ಎಲ್ಲೊಂದು ಕಡೆ ಬ್ಯಾಕ್ ಶಾಟಲ್ಲಿ ಬ್ಲರ್ ಒಂದು ಇದರಲ್ಲೂ ಗಿಲ್ಲಿ ಅವ್ರನ್ನ ಏನು ಮಾಡ್ತಿದ್ದಾರೆ ಅಂತ ತೋರಿಸಿದ್ರು ಇವತ್ತು ವೈರಲ್ ಆಗ್ತಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ತಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದೊಂದು ಕ್ಯಾರೆಕ್ಟರ್ ಆಗಿ ಸಿಕ್ಕಾಬಟ್ಟೆ ರಿಜಿಸ್ಟರ್ ಆಗಿದ್ದಾರೆ ಜನಗಳ ಮೈಂಡಲ್ಲಿ. ಇವನ್ ನಿನ್ನೆ ಕೂಡ ಒಂದು ಫೇಕ್ ಎವಿಕ್ಷನ್ ಥರ, ಅಕಸ್ಮಾತ್ ನೀವು ಎವಿಕ್ಟ್ ಆದರೆ ಏನು ಹೇಳ್ತೀರಾ ಅಂತ ಹೇಳಿದಾಗ ಅವರು ಹೇಳಿದಂತಹ ಮಾತುಗಳು, ನಾನು ಎವಿಕ್ಟ್ ಆಗಿರ್ಬೋದು ಆದರೆ ಡಿಲೀಟ್ ಆಗಿಲ್ಲ, ಟಕರ ತಮಟೆ ಏಟು ಕನ್ನಡ ಜನತೆ ಅಲ್ಟಿಮೇಟು ಅಂತ ಹೇಳಿದ್ದಾಗಿರ್ಬೋದು. ಮತ್ತು ಸುದೀಪ್ ಅಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮನುಷ್ಯ ಸಾಯ್ಬೋದಷ್ಟೇ ಸೋಲ್ಬೋದಷ್ಟೇ ಸಾಯಲ್ವಲ್ಲ ಅಂತೆಲ್ಲ. ಸೊ ಅದೆಲ್ಲ ಹೇಳಿದಾಗಲೇ ಅಷ್ಟೇ ಸಾಕಿದೆ, ಆಲ್ರೆಡಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಆ್ಯಂಡ್ ಒಂದಂತೂ ಅವರು ಕನ್ಫರ್ಮ್ ಆಗಿ ಅವರು ಪ್ರೂವ್ ಮಾಡಿರೋದು ಏನು ಅಂತಂದರೆ, ಗಿಲ್ಲಿ ಒಬ್ಬರನ್ನ ತಮ್ಮವರು ಅಥವಾ ತಮ್ಮ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದು ರಘು ಅವರಾಗಿರ್ಬಹುದು ಅಥವಾ ಕಾವ್ಯವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅದನ್ನು ಮಾತ್ರ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವೊಂದಷ್ಟು ಜನ ಬರೀ ಕಾಮಿಡಿಯನ್ ಅಲ್ವಾ, ಅಷ್ಟೇ ಅಲ್ವಾ ಮಾಡಿದ್ದು, ಹಾಗೆ ಬೇರೆಯವ್ರನ್ನ ಕಾಲು ಎಳೆಯೋದು ಅಷ್ಟೇ ಮಾಡಿದಲ್ವ ಅಂತ. ಕಾಲು ಎಳಿತಾ ಇರೋದು ಯಾವ ವಿಷಯನ, ಫಸ್ಟ್ ಆಫ್ ಆಲ್ ಬೇರೆ ಮನುಷ್ಯರಲ್ಲಿ ಇರುವಂತಹ ಕೆಡುಕುಗಳನ್ನು ಅವರು ಕಾಲು ಎಳ್ಕೊಂಡು ಅದನ್ನು ಹೇಳ್ತಿದ್ದಾರೆ. ಬೇರೆಯವರಾದರೆ ಏನು ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು ಅದನ್ನೇ ಇಟ್ಕೊಂಡು, ನೀನು ಹಾಗೆ, ನೀನು ಹಿಂಗೆ, ನಿನ್ನ ಬುದ್ಧಿ ಈ ಥರ ಅಂತ. ಗಿಲ್ಲಿ ಅವ್ರ ಮುಖದ ಮೇಲೇ ಯಾರಲ್ಲಿ ಏನು ಹುಳುಕುಗಳಿರುತ್ತೋ ಆ ಹುಳುಕುಗಳನ್ನೇ ಇಟ್ಕೊಂಡು ಕಾಲು ಎಳ್ಕೊಂಡು ಆ್ಯಕ್ಚುಲಿ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾರೆ. ಅದನ್ನು ಹೈಲೈಟ್ ಮಾಡಿ ಅವ್ರು ಎದುರೆದುರಿಗೆ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಅದು ಬೇರೆಯವ್ರಿಗೆ ಖುಷಿ ಕೊಡ್ತಾ ಇದೆ. ಬೇರೆಯವ್ರಿಗೆ ಅಕಸ್ಮಾತ್ ಈಗ ಮನಸ್ಸಲ್ಲಿರೋದೆಲ್ಲ ಆಚೆ ಹಾಕಿ ನಿಮಗೆ ಇನ್ನೊಬ್ಬರು ವಿಷಯದಲ್ಲಿ ಏನು ಇಷ್ಟ ಆಗಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ನಿಮ್ಗೇನು ಅನಿಸೋ ಅದನ್ನು ಡೇರಿಂಗ್ ಆಗಿ ಮುಖಕ್ಕೆ ಹೊಡೆದಾಗಿ ಹೇಳಿ ಅಂತಂದರೆ ಬೇರೆಯವ್ರ ಮಧ್ಯೆ ಎಲ್ಲ ಜಗಳ ಆಗ್ತಿತ್ತು. ಬಟ್ ಗಿಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ಬೇರೆಯವರ ಹುಳುಕುಗಳನ್ನು ಕೂಡ ಕಾಲು ಎಳ್ಕೊಂಡು ಕಾಮಿಡಿ ಮಾಡುವಂತಹ ಒಂದು ಗುಣ, ಅದೊಂದು ಇನ್ನೇಟ್ ಕ್ವಾಲಿಟಿ ಅದು ಎಲ್ರಿಗೂ ಬರಲ್ಲ. ಯಾರಿಗೇ ಆದ್ರೂ ಇನ್ನೊಬ್ಬರ ಏನೋ ಹುಳುಕು ಕಾಣ್ತಾ ಇದೆ, ಸರಿ ಇಲ್ಲ ಅಂತ ಅನಿಸಿದಾಗ ಅದನ್ನು ಡೇರಿಂಗ್ ಆಗಿ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಕ್ಕೆ ಹೋಗಲ್ಲ, ಯಾಕೆ ಬೇಕು ನಮಗೆ ಅಂತ. ಹೇಳಿದ್ರು ಅದನ್ನು ಮುಖಕ್ಕೆ ಹೊಡೆದಂಗೆ ಹೇಳಿಬಿಡ್ತಾರೆ. ಬಟ್ ಗಿಲ್ಲಿ ಥರ ಈ ರೀತಿ ಕಾಲು ಎಳ್ಕೊಂಡು ಹೇಳುವಂತಹ ಗುಣ ಅದು ಯಾರಲ್ಲೂ ಇಲ್ಲ. ಸೊ ಈಸ್ ಜಸ್ಟ್ ನಾಟ್ ಎ ಕಾಮಿಡಿಯನ್. ಸಾಕಷ್ಟು ಲೈಫ್ ಲೆಸನ್ಸ್ ಇದೆ ಅವರ ಆಟದಲ್ಲಿ, ಬೇಕಾದಷ್ಟು ವಿಷಯನ ಅವರು ಸಾಬೀತು ಕೂಡ ಮಾಡಿದ್ದಾರೆ. ಅವ್ರು ಯಾವ ರೀತಿ ಮನುಷ್ಯ ಅಂತ, ಬರೀ ಕಾಮಿಡಿಯನ್ ಅಷ್ಟೇ ಅಲ್ಲ,
ಅದನ್ನು ಹೊರತುಪಡಿಸಿ ಸಾಕಷ್ಟು ವಿಷಯ ಅವರಲ್ಲಿದೆ ಅಂತ ಜನಗಳಿಗೆ ಅರ್ಥ ಆಗಿದೆ. ಅದೇ ಕಾರಣಕ್ಕೆ ಜನ ಅವರಿಗೆ ಇಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಏನು ಅಂತಂದರೆ ಟಕರ್ ತಮಟೆ ಏಟು, ಗಿಲ್ಲಿ ನಟ ಅಲ್ಟಿಮೇಟು ಗಿಲ್ಲಿ ಅವರ ಅಭಿಮಾನಿಗಳಿಗೆ. ಈವನ್ ಬಿಗ್ ಬಾಸ್ ಶೋ ಅನ್ನು ಡೇ 1ನಿಂದ ಲೈಕ್ ಅಂದರೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಎಲ್ಲ ವರ್ಗದ ಜನರುಗಳು, ಒಂದು ಅರ್ಬನ್ ಒಂದು ಆಡಿಯನ್ಸ್ ಮಾತ್ರ ಇದನ್ನು ನೋಡ್ತಾರೆ ಅನ್ನೋ ಥರ ಎಲ್ಲ ಒಂದು ಆ್ಯಕ್ಚುಲಿ ಥಾಟ್ ಇತ್ತು. ಬಟ್ ಗಲ್ಲಿಗೂ ಈ ಒಂದು ಶೋ ಪರಿಚಯ ಆಗೋ ಥರ ಮಾಡೋದ್ರಲ್ಲಿ ಗಿಲ್ಲಿ ಅವರ ಪಾತ್ರ ತುಂಬ ದೊಡ್ಡದಿದೆ ಅಂತ ಹೇಳ್ಬೋದು. ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲೇನೋ ನಾವು ಕುತ್ಕೊಂಡು ಹೇಳೋದಂತಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಆ್ಯಂಡ್ ಪ್ಲಸ್ 3 ತಿಂಗಳಲ್ಲಿ ಮೋರ್ ದ್ಯಾನ್ 1 ಮಿಲಿಯನ್ ಇನ್ಸ್ಟಾ ಫಾಲೋವರ್ಸ್ ಬರುವಂಥದ್ದು, ಇದೆಲ್ಲ ಯಾವ ಕಂಟೆಸ್ಟೆಂಟ್ ವಿಷಯದಲ್ಲೂ ಆಗಿಲ್ಲ. ಸೊ ಇದಿಷ್ಟು ಕಾವ್ಯ ಮತ್ತು ಗಿಲ್ಲಿ ಅವ್ರ ಬಗ್ಗೆ ಹೇಳುವಂತಹ ಪ್ರಯತ್ನ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಕಾವ್ಯ ಹೋಗ್ತಾರಾ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದು ಕೂಡ ಹೇಳಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.